ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಸುಮಾರು ಜನ ಬಟ್ಟೆಗಳು ಹೊಲಿಸ್ಕೊಂಡಿದ್ರು 2 ಜಿಲ್ಲೆಯಿಂದ. 2 ದಿನಕ್ಕೆ ಮೊದಲೇ ಸೋಷಿಯಲ್ ಮೀಡಿಯಲ್ಲೂ ಹಾಕ್ಬಿಟ್ಟಿದ್ರು ನಾನೇ ಸಚಿವನಾಗ್ತೀನಿ ಅಂತ. ಕೆಲವರು ಸಚಿವ ಸಂಪುಟದಲ್ಲಿ ಏನೇನು ಸಚಿವ ಸ್ಥಾನ ಸಿಗುತ್ತೆ ಅಂತಲೂ ಹೇಳ್ಕೊಂಬಿಟ್ಟಿದ್ರು ಬೇರೆ ಬೇರೆ ಕಡೆ. ತದನಂತರ ಕೆಲವ್ರಿಗೆ ನಿರಾಶೆ ಆಗಿದೆ, ಕೆಲವ್ರಂತೂ ಕೇಳಲೇ ಇಲ್ಲ, ಕೆಲವ್ರಿಗಂತೂ ನಿರಾಶೆ ಆಗಿದೆ. ಯಾಕಂದರೆ ಇವ್ರು ಏನೇನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ಹೈಕಮಾಂಡ್ ಗೊತ್ತಿರೋದ್ರಿಂದ ಇವ್ರು ಕೊಟ್ಟರೆ ಬಂಗಾರಪಟ್ಟೆ ಇರ್ತೈತಾ ಇಲ್ಲಾಂದರೆ ಮಾರ್ಕ್ ಅಂತಾರ, ಈ ಥರ ಎಲ್ಲ ಯೋಚನೆ ಮಾಡಿದ್ದಾರೆ. ಈ ಥರ ಎಲ್ಲ ಯೋಚನೆ ಮಾಡಿ ಈಗಲೇ ಇಷ್ಟೊಂದು ಕೇಸ್ಗಳಿದ್ದಾವೆ, ಈಗಲೇ ಇಷ್ಟೊಂದು ಸರ್ಕಾರಿ ಜಮೀನುಗಳು ಇನ್ನೊಂದು ಮತ್ತೊಂದು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈಗಲೇ ತಾಲೂಕುಗಳಲ್ಲಿ ಕೆಲವು ಕಾಂಗ್ರೆಸ್ ಶಾಸಕರುಗಳ ಮೇಲೆ ಭೂ ಕಬಳಿಕೆ ಇನ್ನೊಂದು ಮತ್ತೊಂದು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಕ್ಲೀನ್ ಶೀಟ್ ತಗೊಂಬಂದಿದ್ದಾದಮೇಲೆ ಮಾಡ್ತಾರೇನೋ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಅಂದ್ಕೊಂಡಿದ್ದೀರಿ. ಆದರೂ ನಮ್ಮಲ್ಲಿ ಕೆಲವರು ಒಳ್ಳೆಯವರು ಇದ್ದರು. ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಪ್ರಾಮುಖ್ಯತೆ ಕೊಡಬೇಕಾಗಿತ್ತು. ಈ ಪ್ರಾಮುಖ್ಯತೆನೆಲ್ಲ ಒಬ್ಬರೇ ಅದನ್ನೆಲ್ಲ ಕಸ್ಕೊಂಡ್ರು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವರು ಇವರೆಲ್ಲ ಹೇಳ್ತಾ ಇದ್ದಾರೆ. ಯಾಕಂದರೆ ಇವರು ಬೇಕಂದ ಕಾಲುಗಳು ಇಟ್ಕೊತಾರೆ, ಬೇಡ ಅಂದ ಕಾಲು ಎಳಿತಾರೆ, ಇವನ್ನೆಲ್ಲ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಅವರು ಸುಮಾರು ಒಂದು 7 ಬಾರಿ ಸಂಸದರಾಗಿ ಇವ್ರನ್ನೆಲ್ಲ ನೋಡಿರ್ತಾರೆ. ಹೊಸ್ದಾಗಿ ಹೋಗಿ ಕಾಲು ಇಟ್ಕೊಂಬಿಟ್ರೆ ಮಾಡಿಬಿಡ್ತಾರ. ಹಂಗಾಗಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನ ಇವರು ಯಾವುದೇ ಕಾರಣಕ್ಕೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಪ್ರತಿಯೊಂದರಲ್ಲೂ ಅಭಿವೃದ್ಧಿಯಲ್ಲೂ ಶೂನ್ಯನೇ, ಸಚಿವ ಸಂಪುಟದಲ್ಲಿನೂ ಶೂನ್ಯನೇ, ಉಸ್ತುವಾರಿ ಸಚಿವರು ಮಾಡೋದ್ರಲ್ಲಿನೂ ಶೂನ್ಯನೇ ಆಗಿರೋದ್ರಿಂದ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ನಿಮ್ಮಲ್ಲಿ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅದನ್ನೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ ಶಾಸಕರುಗಳು. ದಯವಿಟ್ಟು ಇವತ್ತೇನು ನೀವು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಬಡವರ ರೇಷನ್ ಕಾರ್ಡ್ಗಳನ್ನು ಕಿತ್ಕೊಂಡಿರ್ತಕ್ಕಂಥದ್ದು, ಓಲ್ಡ್ ಏಜ್ ಪೆನ್ಷನ್ಗಳನ್ನು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಿರ್ತಕ್ಕಂಥವ್ರನ್ನ, ಕೇಸ್ಗಳಿರ್ತಕ್ಕಂಥವ್ರನ್ನ, ಮರ್ಡರ್ ಕೇಸ್ಗಳಿರ್ತಕ್ಕಂಥವ್ರನ್ನ ಏನು ಹೇಳ್ರಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ಹಗರಣ ಮಾಡಿರ್ತಕ್ಕಂಥವ್ರನ್ನ ಇಂಥವ್ರನ್ನೇ ಸಚಿವ ಸಂಪುಟದಲ್ಲಿ ತುಂಬ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಆ ನಿಟ್ಟಿನಲ್ಲಿ ಈಗಿರ್ತಕ್ಕಂಥ ಏನು ಶಾಸಕರುಗಳಿದ್ದಾರೆ ಈಗಲಾದ್ರೂ ಜನಪರವಾದಂಥ ಕೆಲಸ. ಹೈಕಮಾಂಡ್ಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಜನಗಳ ಮೇಲೇ ನೀವು ನಂಬಿಕೆ ಇಡಬೇಕು. ಓಟ್ ಹಾಕಿರೋಂಥ ಜನಕ್ಕೆ ನ್ಯಾಯ ಕೊಡೋಂಥ ಕೆಲಸನ ನಾವು ಎಲ್ಲರೂ ಸೇರಿ ಮಾಡಬೇಕು. ಚುನಾವಣೆ ಬಂದಾಗ ನೋಡೋಣ ನಿಮ್ಮ ಸರ್ಟಿಫಿಕೇಟ್ ಯಾವ ಥರ ಇದೆ, A+ ಇದೆಯಾ, C ಕ್ಯಾಟಗಿರಿಯಲ್ಲಿದೆ ಅಂತ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಚುನಾವಣೆಯನ್ನು ಎದುರಿಸೋಣ. ಈಗ ನಮ್ಮ ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದಮೇಲೆ ಒಟ್ಟಾರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಮೋಸ ಮಾಡಿರ್ತಕ್ಕಂಥದ್ದು ನಮ್ಮ ಕಾಲದಲ್ಲಿ BJP ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಬೇರೆ ಯಾವುದೂ ಅಭಿವೃದ್ಧಿ ಕೆಲಸಗಳು ಇದುವರೆಗೂ ಆಗಿಲ್ಲ. ಕರ್ನಾಟಕ ಬಂದ್ ಮಾಡ್ಕೊಂಡ್ರೂ ಏನು ಮಾಡಲ್ಲ ಇವ್ರನ್ನ. ಏನು ಹೇಳ್ರಿ, ಬಂಗಾರಪಟ್ಟೆನ ಬಂದ್ ಮಾಡಬೇಕಾಗಿರೋದು ನಾವು. ಯಾಕಂದರೆ ಅಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಅಕ್ರಮಗಳು ಇವೆಲ್ಲ ತುಂಬಿ ತುಳುಕ್ತಾ ಇದೆ. ಜನಗಳು ಬೇಸತ್ತೋಗಿದ್ದಾರೆ ಬಂಗಾರಪಟ್ಟೆಯಲ್ಲಿ. ಇವತ್ತು ಅಲ್ಲಿರ್ತಕ್ಕಂಥ IB ಏನಿದೆ, ಅವ್ರ ಮನೆಗೆ ಮಂತ್ರಿ ಸ್ಥಾನ ಸಿಕ್ಬಿಡ್ತದೆ ಅಂಥೇಳಿ ಏನು ಹತ್ತು ಕಡೆ ರೋಡ್ ಎಲ್ಲ ಅಗಲ ಮಾಡೋದಕ್ಕೆ ಯಾವುದೇ PWD ಇದು ಮಂಜೂರಾತಿ ಇಲ್ಲದೆ, ಒಂದು ಒಪಿನಿಯನ್ ಇಲ್ಲದೆ, ಒಂದು ಪರ್ಮಿಷನ್ ಇಲ್ಲದೆ, ಏನು ಹೇಳ್ರಿ, ಒಂದು ಟೆಂಡರ್ ಇಲ್ಲದೆ ಇವತ್ತು ಡೆಮಾಲಿಷನ್ ಮಾಡಿರೋದು ಇದೆಯಲ್ಲ, ಇದನ್ನು ಒಂಥರ ತೊಗ್ಲಕ್ ದರ್ಬಾರ್ ಥರ ಮಾಡ್ತಾ ಇರ್ತಕ್ಕಂಥದ್ದು. ಬಂಗಾರಪಟ್ಟೆ ಜನ ನಿಮ್ಗೆ ಓಟ್ ಹಾಕಿದ್ದಾರೆ ಅಷ್ಟೇ. SN ನಾರಾಯಣಸ್ವಾಮಿ, ಬಂಗಾರಪಟ್ಟೆಯಲ್ಲಿ ಸರ್ಕಾರಿ ಜಮೀನುಗಳು ನಿಮ್ಗೆ ಯಾರು ಜನ ಮಾರಿಲ್ಲ. ಏನು ಹೇಳಿ, IBನ ನಿಮ್ಗೆ ಯಾರಿಗೂ ಮಾರಿಲ್ಲ. ನೀವು ಅಭಿವೃದ್ಧಿ ಕೆಲಸಗಳು ಮಾಡೋಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಕಾನೂನು ರೀತಿಯಲ್ಲಿ ಯಾವ ರೀತಿ ಮಾಡಬೇಕು, ಪರ್ಮಿಷನ್ ತಗೊಂಡು ಒಂದು ಹಳೆ ಬಿಲ್ಡಿಂಗ್ ಬಿದ್ದೋತೈತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಸ್ಕೂಲ್ ಬಿಲ್ಡಿಂಗ್ ಅಂದರೆ ಅದನ್ನು ಡೆಮಾಲಿಷನ್ ಮಾಡೋಕ್ಕೆ ತಿಂಗಳುಗಳಾಗುತ್ತೆ. ಅರ್ಥ ಆಯ್ತಾ? ಇವತ್ತು ಇವರು SN ಸಿಟಿಯಲ್ಲಿ ಮತ್ತು ಗಾಲ್ಫಲ್ಲಿ ಬೇರೆ ಬೇರೆ ಕಡೆ ರೆಸಾರ್ಟಲ್ಲಿ ಹೋಟ್ಲುಗಳು, ಬಿರಿಯಾನಿ ಅಂಗಡಿಗಳು ಓಪನ್ ಮಾಡ್ಕೊಂಡು ಇವತ್ತು ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ಅಂಗಡಿಗಳನ್ನು, ಹೋಟ್ಲುಗಳನ್ನು ತೆರವುಗೊಳಿಸೋಂಥ ಕೆಲಸಗಳನ್ನು ನೀವು ಮಾಡ್ತಾಯಿದ್ದೀರಿ. ಅದಕ್ಕೋಸ್ಕರ ನಿಮ್ಮ ಪಾಪದ ಕೊಡ ತುಂಬೋಗಿದೆ. ಮುಂದೆ ಮುಸ್ಲಿಂ ಪಂಡುಗ admission open for lab technician
Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and second PC pass or fail.